ಫ್ರೆಂಡ್ಸ್, ಚಿಕ್ಕಬಳ್ಳಾಪುರ ಆಸ್ಪಾಸ್ ಒನ್ ಡೇ ಟ್ರಿಪ್ ಅಂತ ಹೇಳ್ಬೋದು ನನ್ನ ವಿಡಿಯೋ ಇವತ್ತಿಂದು. ಜೊತೆಗೆ ಫ್ರೆಂಡ್ ಮದುವೆ ಇದೆ, ಅದನ್ನು ಮುಗಿಸ್ಕೊಂಡು ಸೊ ಬನ್ನಿ ನಾನು ಫುಲ್ ಡೇ ಇವತ್ತು ಹೇಗಿರುತ್ತೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಬೆಂಗಳೂರು GKVK ಕೃಷಿ ಮೇಳ ನಡೀತು, ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ನಾನು ಸಹ ವಿಡಿಯೋ ಮಾಡಕ್ಕೆ ಲಾಸ್ಟ್ 2 ವರ್ಷದಿಂದ ಮಾಡ್ತಾ ಇದ್ದೀನಿ, ಈ ವರ್ಷನೂ ಮಾಡಿದ್ದೀನಿ. ಯಾರಿಗಾದ್ರೂ ನೋಡ್ಬೇಕಾದ್ರೆ ಲಿಂಕ್ ಹಾಕಿರ್ತೀನಿ, ನೋಡದೇ ಇರೋರು ಪ್ಲೀಸ್ ನೋಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್, ಪ್ರತಿ ವರ್ಷ ನಡೆಯೋ ತರ ಬಸವನಗುಡಿ ಕಡಲೆಕಾಯಿ ಪರಿಷೆಗೆ ನಾನು ಸಹ ಹೋಗಿದ್ದೀನಿ ಫ್ರೆಂಡ್ಸ್. ಪ್ರತಿ ವರ್ಷ ಈಗ 2-3 ವರ್ಷನೂ ಸಹ ಹೋಗಿದ್ದೀನಿ. ಯಾರಿಗಾದ್ರೂ ನೋಡ್ಬೇಕು ಅನ್ಸಿದ್ರೆ ಇನ್ನು ನೋಡಿಲ್ದೇ ಇರೋರು ಲಿಂಕ್ ಹಾಕಿರ್ತೀನಿ, ಹೋಗಿ ನೋಡ್ಬೋದು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಕನ್ನಡ ಬ್ಲಾಗ್ಸ್. ಎಲ್ಲಿಗೆ ಬಂದಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ತಮ್ಮೇಲೆ ನೋಡಿ ಗೊತ್ತಾಗಿರುತ್ತೆ. ಲಕ್ಷ್ಮೀ ನರಸಿಂಹಸ್ವಾಮಿ ಬೆಟ್ಟಕ್ಕೆ ಬಂದಿದ್ವಿ. ನಿಮ್ಗೆ ಆಗಲೇ ಹೇಳಿದ್ದೀನಿ, ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಇರೋದಿದ್ದು. ನಾನು ಮೊದಲನೇ ಸತಿ ಬಂದಿರೋದು. ನೀವು ಯಾರಾದರೂ ಮೊದಲನೇ ಸತಿ ಬರೋಂಗಿದೆ, ನಾನು ಇಲ್ಲೇದು ಗೂಗಲ್ ಮ್ಯಾಪ್ ಹಾಕಿರ್ತೀನಿ, ಯಾವುದೇ ಥರ ಸಮಸ್ಯೆ ಆಗಲ್ಲ. ಜಸ್ಟ್ ಒಂದು 40-50 ಕಿಲೋಮೀಟರ್ ಆಗ್ಬೋದು ಅನಿಸುತ್ತೆ ಅಷ್ಟೇ ಬೆಂಗಳೂರಿಂದ. ಸೊ ಹಂಗೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಮುಂದೆ ನಿಮಗೆ ಗೊತ್ತೇ ಇರುತ್ತೆ, ನನ್ನ ವಿಡಿಯೋ ಯಾರಾದರೂ ಹೊಸದು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ದೇವಸ್ಥಾನ. ಹತ್ತು ಕಾಲಾದ್ರೂ ಫುಲ್ ಮಂಜುಗಟ್ಟಿದೆ. ಚಳಿ ಅಂದ್ರೆ ಫುಲ್ ಚಳಿ ಆಗ್ತಾ ಇದೆ. ಮೈಸೂರಲ್ಲಿ ಹಿಮವದ್ ಗೋಪಾಲ ಸ್ವಾಮಿ ನನ್ನ ಬ್ಲಾಗ್ ನೋಡಿರ್ಬೋದು. ಆ ಬೆಟ್ಟದಲ್ಲಿ ಹೆಂಗಿರುತ್ತೋ ಆ ತರ ಇದೆ, ಫುಲ್ ಮಂಜುಗಟ್ಟಿರೋದು, ಸಖತ್ತಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕಲ್ಲಿರೋದು, ತುಂಬಾ ಚೆನ್ನಾಗಿದೆ ಪ್ಲೇಸ್ ಅಂತ ಮಿಸ್ ಮಾಡ್ಕೊಳ್ಳೇಬೇಡಿ. ನಾನೊಂದು ನಮ್ಮನೆ ಆಪೋಸಿಟ್ ಎದುರುಗಡೆ ಒಂದು ಮದುವೆ ಇದೆ, ಅದನ್ನ ನೋಡಿಕೊಂಡು ಜೊತೆಗಾಗಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗಿ ಬಂದಿದ್ದೀನಿ. ಲಕ್ಷ್ಮೀ ನರಸಿಂಹಸ್ವಾಮಿ ಬೆಟ್ಟ ಸಖತ್ ಚೆನ್ನಾಗೈತೆ. ನಾವು ಫ್ಯಾಮಿಲಿ ಎಲ್ಲ ಬಂದಿದ್ವಿ, ಅದೇ ಜೊತೆಗೆ ಮದುವೆ ಮುಗಿಸ್ಕೊಂಡು ಹಂಗೆ ದೇವ್ರನ್ನ ನೋಡ್ಕೊಂಡು ಹೋಗೋಣ ಅಂತ. ಮೊದಲನೇ ಸತಿ ನಾನು ಬಂದಿರೋದು ಸಹ. ಬನ್ನಿ ದೇವಸ್ಥಾನ ನೋಡೋಣ ಹೆಂಗಿರುತ್ತೆ ತೋರಿಸ್ತೀನಿ. ಮೇನ್ ದೇವಸ್ಥಾನ ಇದೆ ಅನಿಸುತ್ತೆ, ಬನ್ನಿ ಒಳಗೆ ಹೋಗೋಣ. ಸೊ ತಾಳಿ ಕಟ್ಟೋ ಶಾಸ್ತ್ರ ಜಸ್ಟ್ ಮುಗಿಸ್ಕೊಂಡ್ಮೇಲೆ ನಾನು ದೇವಸ್ಥಾನ ನೋಡೋಣ ಅಂತ ಬಂದೆ. ಸುಮಾರು 600 ವರ್ಷದ ಹಳೆಯ ದೇವಸ್ಥಾನ ಅಂತ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ ಉಗ್ರ ನರಸಿಂಹಸ್ವಾಮಿ ದೇವಸ್ಥಾನ.
ಈ ಮಾಡ್ಬೇಡ ಅಂದಿದ್ದೆ ಮಾಡ್ತಾನೆ. ಬೀಳ್ತೀಯ ಕಣೋ ಮುಗ್ಗಿಸಿ ಬಾರೋ. ನಿಧಾನ ಬಾ ನಿಧಾನ ಬಾ. ಕಡೆ ಯಾವುದು? ದಬ್ಬದ ಗುಡ್ಡ ಅಲ್ಲ, ಅದು ದೊಡ್ಡದ ಬಂಡೆ. ಅದು ದೊಡ್ಡದ ಬಂಡೆ ಕಲ್ಲಮ್ಮ. ಫೈನಲಿ ದೇವ್ರ ದರ್ಶನ ಮಾಡ್ಕೊಂಡು ಉಗ್ರ ನರಸಿಂಹ ಸ್ವಾಮಿದು ಮದುವೆನೂ ತುಂಬಾ ಚೆನ್ನಾಗಾಯ್ತು, ಊಟನೂ ತುಂಬಾ ಚೆನ್ನಾಗಿತ್ತು. ಮುಗಿಸ್ಕೊಂಡು ನಾವು ಹೊರಟ್ವಿ. ಈ ಪ್ಲೇಸ್ಗಳಿಗೆಲ್ಲ ಆಲ್ಮೋಸ್ಟ್ ಬಸ್ ಫೆಸಿಲಿಟಿ ಇಲ್ಲ ಅನ್ಸುತ್ತೆ ಫ್ರೆಂಡ್ಸ್. ಯಾವ್ದು ಬಸ್ಗಳಂತ ಓಡಾಡ್ತಿರಿಲ್ಲ ನಾನ್ ನೋಡಿದ ಮಟ್ಟಿಗೆ. ಆಲ್ಮೋಸ್ಟ್ ಎಲ್ಲ ಓನ್ ವೆಹಿಕಲ್ ಅಲ್ಲೇ ಬರ್ತಾರೆ ಅನ್ಸುತ್ತೆ. ಶ್ರೀನಿವಾಸಗ ಡ್ಯಾಮ್ಗಾದ್ರೂ ಅಷ್ಟೇ ಫ್ರೆಂಡ್ಸ್, ಮತ್ತೆ ಬೆಟ್ಟಕ್ಕಾದ್ರೂ ಅಷ್ಟೇ, ಲಕ್ಷ್ಮೀ ನರಸಿಂಹ ಸ್ವಾಮಿ ಬೆಟ್ಟಕ್ಕೆ ಯಾವ್ದು ಆಟೋಗಳು ಕಾಣಿಸ್ತಾ ಇರ್ಲಿಲ್ಲ ಅಲ್ಲಿ. ಮೋಸ್ಟ್ಲಿ ಲೇಟ್ ಆಗಿ ಬರುತ್ತೆ ಅನ್ಸುತ್ತೆ. ಮೇ ಬಿ ಆ ಊರಿಂದ ಆಟೋಗಳು ಇರುತ್ತೆ ಅನ್ಸುತ್ತೆ, ನನ್ಗೆ ಐಡಿಯಾ ಇಲ್ಲ. ಉಗ್ರ ನರಸಿಂಹ ಸ್ವಾಮಿ ದೇವ್ರ ದರ್ಶನ ಮಾಡ್ಕೊಂಡು ಹಂಗೆ ಮದುವೆ ಮುಗಿಸ್ಕೊಂಡು ಶ್ರೀನಿವಾಸ ಸಾಗರ್ ಫಾಲ್ಸ್ ಅಂತ, ಅದು ಚಿಕ್ಕಬಳ್ಳಾಪುರ ತಾಲೂಕೆ ಹೋಗ್ತಾ ಇದೀವಿ. ಮ್ಯಾಪಲ್ಲಿ ಇನ್ನೂ 10 ಮಿನಿಟ್ಸ್ ತೋರಿಸ್ತಾ ಇದೆ. ಇನ್ನೂ ಆಲ್ಮೋಸ್ಟ್ 6 ಕಿಲೋಮೀಟರ್ ಇದೆ. ಹತ್ರ ಆಲ್ಮೋಸ್ಟ್ ಒಂದು 22 ಕಿಲೋಮೀಟರ್ ತೋರಿಸ್ತು ಅಲ್ಲಿಂದ. ರೋಡು ಚೆನ್ನಾಗಿದೆ, ಸಖತ್ ಬಿಸಿಲಲ್ಲಿ ಹೋಗ್ತಾ ಇದೀವಿ. ಫಾಲ್ಸ್ ಗೊತ್ತಿಲ್ಲ, ಮಳೆ ಬೇರೆ ಕಡಿಮೆ ಆಗಿದೆ. ಏನು ಫಾಲ್ಸ್ ಹರಿತಿದೆಯೋ ಏನು ಚೆನ್ನಾಗಿದೆಯೋ ಗೊತ್ತಿಲ್ಲ. ಒಂದೇ ಗೊತ್ತಾಗುತ್ತೆ. ಹೊರಡಿ 30 ರೂಪೀಸ್ ಕಾರ್ ಬಂದರೆ. ಎಲ್ಲರಿಗೂ ಗೊತ್ತು, 2 ವೀಲರ್ಗೂ ಇರುತ್ತೇನೋ ಗೊತ್ತಿಲ್ಲ. ಹೌದಾ, 2 ವೀಲರ್ಗೆ 10 ರೂಪಾಯಿ ಅಂತೆ, ನಮ್ಮ ಕಾರಿಗೆ 30 ರೂಪಾಯಿ ಎಂಟ್ರಿಗೆ. ಇಲ್ಲಿ ಒಳಗಡೆ ಇಲ್ಲಿ 1 ಕಿಲೋಮೀಟರ್ ಇದೆ ಅಷ್ಟೇ. ಇಲ್ಲಿ ಬೋಟಿಂಗ್ ಎಲ್ಲ ಬೆಳಗ್ಗೆ 8 ರಿಂದ 6 ಗಂಟೆ ಅಂತ ಕೊಟ್ಟವ್ರೆ. ಬೋಟಿಂಗ್ ಒಂದು ಕಡೆ, ಮತ್ತು ನೀರು ಡ್ಯಾಮ್ ಹರಿಯೋದು ಒಂದು ಕಡೆ ಅಂತೆ. ಸೊ ನಾವು ಮುಂದೆ ಹೋಗ್ತಾ ಇದ್ದೀವಿ ಡ್ಯಾಮ್ ಹತ್ರ. ಫಸ್ಟ್ ಅಲ್ಲಿ ಹೋಗಿ ಬಂದ್ಬಿಡೋಣ ಅಂತ. ಮಳೆಗಾಲದಾಗ ಬಂದಿದ್ದೀನಿ, ಎಷ್ಟು ಹರಿತಿತ್ತು ಅಲ್ವಾ? ಅದೇ ಮಳೆ ಇಲ್ದಲೇ ಇಷ್ಟು ಸ್ವಲ್ಪ ಹರಿತೈತೆ. ಮಳೆಗಾಲದಾಗ ಬಂದಿದ್ದೀನಿ, ಎಷ್ಟು ಹರಿತಿತ್ತು. ಚೆನ್ನಾಗಿರುತ್ತಳೆ ಮಳೆಗಾಲದಾಗ. ಹಾಂ, ಅದೇ ಗಾಳಿ ಬಂದಾಗ ಸ್ವಲ್ಪ ಜೋರಾಗಿ ಬರ್ತಿರ್ತವೆ. ಭಾನುವಾರ ಆದ್ರಿಂದ ಸಖತ್ ಜನ ಇದ್ದಾರಪ್ಪ. ಪಾಪು ತಪ್ಪಿಸ್ಕೊಂತೀಯ, ಹೋಗ್ಬೇಡ.
ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ಫಾಲ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಹೇಳ್ಬೇಕಂದ್ರೆ ಮಳೆಗಾಲದಲ್ಲಿ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ಮಳೆ ಕಡಿಮೆ ಆಗಿರುವಾಗ ನಾವು ಬಂದಿರೋದ್ರಿಂದ ಸ್ವಲ್ಪ ಬರ್ತಿತ್ತು ಅಷ್ಟೇ ನೀರು. ಗಾಳಿ ಬಂದಾಗ ಮಾತ್ರ ಬರ್ತಿತ್ತು. ಒಂದೇನಪ್ಪಾ ಅಂದ್ರೆ ಸ್ವಲ್ಪ ಜಾರ್ತಾ ಇತ್ತು ಪಾಚಿ ಕಟ್ಕೊಂಡು ನೀರು ಹರಿದು ಬಟ್ ಹುಷಾರಾಗಿ ಆಟ ಆಡ್ಬೇಕು. ಇನ್ನೊಂದೇನಪ್ಪಾ ಅಂದ್ರೆ ಮೇನ್ ಫ್ರೆಂಡ್ಸ್, ಬಟ್ಟೆ ಚೇಂಜ್ ಮಾಡಕ್ಕೆ ಹೆಣ್ಮಕ್ಳಿಗೆ ಅಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ. ಅದೊಂದು ಇದೆ, ಬಟ್ ಅಷ್ಟು ಚೆನ್ನಾಗಿಲ್ಲ, ತುಂಬಾ ಗಲೀಜಾಗಿತ್ತು. ಪ್ರವಾಸಿಗರದ್ದು ತಪ್ಪಿರುತ್ತೆ ಫ್ರೆಂಡ್ಸ್, ಅವರು ಹೋಗೋರು ನೀಟಾಗಿ ಇಟ್ಕೊಳ್ಳಲ್ಲ, ಗಲೀಜ್ ಮಾಡ್ಬಿಡ್ತಾರೆ. ಅಲ್ಲಿ ನೀರು ಹರಿಯೋದು ಅವಾಗ ಬರೋದೇ ಅಷ್ಟು ಚೆನ್ನಾಗಿರುತ್ತೆ. ಅಂದ್ರೆ ರೆಗ್ಯುಲರ್ ಯಾವಾಗ್ಲೂ ಕಂಟಿನ್ಯೂಸ್ ಆಗಿ ಹರಿತಾ ಇದ್ರೆ ಇನ್ನು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಬಟ್ ಯಾಕೆ ಅಷ್ಟು ಜೋರಾಗಿ ಕಿರ್ಚ್ತಾ ಇದಾರೆ ಅನಿಸಿತ್ತು. ನಾವು ಅಲ್ಲಿ ನೆನ್ನೆ ಹೋದಾಗ ಗೊತ್ತಾಯ್ತು, ಆಟೋಮೆಟಿಕ್ಲಿ ಕಿರ್ಚ್ಬೇಕು ಅನ್ಸ್ಬಿಡುತ್ತೆ, ಅಷ್ಟು ಜೋರಾಗಿ ಫೋರ್ಸ್ಫುಲಿ ಬಂದು ಬೀಳುತ್ತಲ್ಲ, ತುಂಬಾ ಚೆನ್ನಾಗಿರುತ್ತೆ. ನನ್ ಪುಟಾಣಿ ಅಂತೂ ಸಖತ್ ಎಂಜಾಯ್ ಮಾಡ್ದ. ಬಟ್ ಅದೇ ಮಳೆಗಾಲದಲ್ಲಿ ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಶ್ರೀನಿವಾಸ ಸಾಗರ್ ಡ್ಯಾಮ್ ನೋಡಿದ್ರಲ್ಲ ಫ್ರೆಂಡ್ಸ್, ಹಾಗೆ ಲಕ್ಷ್ಮೀ ನರಸಿಂಹಸ್ವಾಮಿ ಬೆಟ್ಟ ಅಂತೂ ತುಂಬಾನೇ ಚೆನ್ನಾಗಿದೆ. ನೀವು ಮಿಸ್ ಮಾಡ್ಕೊಡಿ, ಒನ್ ಡೇ ಟ್ರಿಪ್ ತರ ಬರ್ಬೋದು ಬೆಂಗಳೂರಲ್ಲಿರೋರು. ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಆಸ್ಪಾಸಲ್ಲಿ ತುಂಬಾ ಚೆನ್ನಾಗಿದೆ ಪ್ಲೇಸಸ್ಗಳು, ದೇವಸ್ಥಾನ ಆಗಿರ್ಬೋದು, ಇದು ಡ್ಯಾಮು. ನನಗೂ ಗೊತ್ತಿರಲಿಲ್ಲ, ನಾನೊಂದ್ 2-3 ಪ್ಲೇಸಸ್ ನೋಡಿದ್ದೆ ಅಷ್ಟೇ. ಆಸ್ಪಾಸಲ್ಲೂ ಅಷ್ಟೇ ನೇಚರ್ ಅಂತೂ ತುಂಬಾ ಚೆನ್ನಾಗಿದೆ. ಇನ್ನು ಗ್ರೀನ್ರಿ ಹಾಗೆ ಉಳ್ಕೊಂಡಿದೆ ಇನ್ನು ಆ ಕಡೆ ಎಲ್ಲ. ಇನ್ನು ಯಾರು ಲೇಔಟ್ಗಳು ಮಾಡಿಲ್ಲ ಕಡ್ದಾಕಿ. ಬಟ್ ಇದೆಲ್ಲ ಗೌರ್ಮೆಂಟ್ ಜಾಗಗಳು ಅನ್ಸುತ್ತೆ, ಅದಕ್ಕೆ ಹಾಗೆ ಇದೆ. ಚೆನ್ನಾಗಿರುತ್ತೆ. ಬೆಳಗ್ಗೆನೆ ತಿಂಡಿ ಗಿಂಡಿ ಮಾಡ್ಕೊಂಡು ಸ್ವಲ್ಪ ಎಲ್ಲಾರು ಜಾಸ್ತಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹೋದ್ರೆ ತುಂಬಾ ಸಖತ್ತಾಗಿದೆ ಬೆಟ್ಟ ಅಂತೂ. ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ ಫ್ರೆಂಡ್ಸ್. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಹೇಗಿತ್ತು ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.